ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾವ್ ಭಾಜಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಕ್ಯಾರೆಟು, ಬಟಾಣಿ, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊನು ಇದನ್ನೆಲ್ಲ ಒಗ್ಗರಣೆ ಹಾಕೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ದಪ್ಪ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದು ಕೂಡ ತರಕಾರಿ ಬೇಯಿಸ್ಕೊಳ್ಳೋಕ್ಕೋಸ್ಕರನೇ ಕಾಲಿಫ್ಲವರು. ನೋಡಿ, ಇದೊಂದು 4-5 ಟೊಮೊಟೊನು ಕಟ್ ಮಾಡಿಟ್ಟಿದ್ದೀನಿ ಪ್ಯೂರಿಂಗ್ ಮಾಡ್ಕೊಳ್ಳೋಕ್ಕೆ. ಇದರಲ್ಲಿ ಒಂದಿಷ್ಟು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಬರುತ್ತೆ, ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಅದು. ಈ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಇದಿಷ್ಟನ್ನು ಪ್ಯೂರಿ ಮಾಡ್ಕೊಳ್ತೀನಿ. ಅದನ್ನು ಒಂದು ಅರ್ಧ ಗಂಟೆ ನೆನೆಯಾಕಿಟ್ಟಿದ್ದೆ ಮೆಣಸಿನ್ಕಾಯಿನ. ಈಗ ಅದನ್ನಲ್ಲಿ ಪ್ಯೂರಿ ಮಾಡ್ಕೊಳ್ತೀನಿ. ಅದರಲ್ಲಿ ಕೂಡ ಇವಾಗ ಈಗ ಇದಿಷ್ಟನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈ ತರಕಾರಿ ಎಲ್ಲನೂ ಹಾಕೋಣ. ಬೇಯಿಸೋಕ್ಕೆ ಎಲ್ಲ ಬೇಯಿಸ್ಕೊಳ್ಳೋಣ. ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು 1-2 ವಿಷಲ್ ಕೂಗಿಸ್ಕೋಬೇಕು. ಅದನ್ನು ಎಣ್ಣೆ ಕಾದಿದೆ. ಇವಾಗೆಲ್ಲ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಎರಡು ವಿಷಲ್ ಹಾಕಿಸ್ಕೊಳ್ಳೋಣ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ 1-2 ನಿಮಿಷ ಮಾಗಿಸ್ಬಿಟ್ಟು 1 ಸ್ಪೂನು ಗರಂ ಮಸಾಲ, ಒಂಚೂರು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಡೋದು. ಫ್ರೋಝನ್ ಬಟಾಣಿ ಹಾಕಿದ್ದೀನಿ. ಹಸಿ ಬಟಾಣಿ ಇರಲಿಲ್ಲ ಅಂಥೇಳಿ. ಇಲ್ಲಾಂದರೆ ಒಣಗಿದ ಬಟಾಣಿ ನೆನೆಸ್ಕೊಂಡು ಹಾಕ್ಕೋಬೋದು. ಇದು ಅಷ್ಟೇ, ಕಾಲಿಫ್ಲವರ್ನ ಚೆನ್ನಾಗಿ ತೊಳೆದು ಬಿಸಿನೀರು ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಇಡಬೇಕು. ಅಕಸ್ಮಾತ್ ಹುಳ ಗಿಳ ಇದ್ದರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಆಮೇಲೆ 1-2 ಸಲ ಕ್ಲೀನಾಗಿ ಮತ್ತೆ ತೊಳ್ಕೊಂಡು ಹಾಕಬೇಕು. ಯಾಕಂದರೆ ಕಾಲಿಫ್ಲವರಲ್ಲಿ ಸ್ವಲ್ಪ ಹುಳಗಳು ಜಾಸ್ತಿ ಇರುತ್ತೆ. ಉಪ್ಪು ಬಿಸಿನೀರಲ್ಲಿ ಹಾಕಿಬಿಟ್ರೆ ಹುಳಗಳೆಲ್ಲ ಹೊರಗಡೆ ಬಂದುಬಿಡುತ್ತೆ. ಚೂರು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇವಾಗ MTRದು ಸ್ಪೆಷಲ್ ಗರಂ ಮಸಾಲ ಅದು 1 ಸ್ಪೂನ್ ಹಾಕ್ತೀನಿ. ತರಕಾರಿಗೆ ಒಂಚೂರು ಹಾಗೆ ಖಾರ ಇಟ್ಕೊಳ್ಳಿ ಅಂಥೇಳಿ. ಸಪ್ಪೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಒಂಚೂರು ಹಿಂಗೆ ಗರಂ ಮಸಾಲನೋ ಇಲ್ಲ ಕೆಂಪು ಖಾರದ ಪುಡಿನೋ ಏನಾರ ಒಂಚೂರು ಹಾಕಬೇಕು ಬೇಯಕ್ಕೆ ಹಾಕುವಾಗ. 1-2 ನಿಮಿಷ ಹಂಗೆ ಮಾಗಿಸ್ಬಿಟ್ಟು ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ ನೋಡಿ. ತುಂಬ ಏನು ಜಾಸ್ತಿ ಹಾಕ್ಕೊಂಡಿಲ್ಲ. ಇವಾಗ ಕುಕ್ಕರ್ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು 2 ವಿಷಲ್ ಹಾಕ್ಸೋಣ. ಈಗ ಪ್ಯೂರಿಗಳು ಮಾಡ್ಕೊಂಬಂದುಬಿಡೋಣ. ಫಸ್ಟ್ ಮೆಣಸಿನ್ಕಾಯಿದು ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಟೊಮೊಟೊನ ಒಂದು 4 ಟೊಮೊಟೊನ ಹಾಕಿದ್ದೀನಲ್ಲ, ಅದರದ್ದು ಅಷ್ಟೇ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, 2 ವಿಷಲ್ ಆಯಿತು. ಇದು ಬೆಂತಿಗೆ ಆಫ್ ಮಾಡಿಬಿಡೋಣ. ನೋಡಿ, ಈಗ ಅದು ಮೆಣಸಿನ್ಕಾಯಿ ಪೇಸ್ಟು, ಇದು ಟೊಮೊಟೊ ಪ್ಯೂರಿ ಇವೆರಡು ರೆಡಿ ಆಯಿತು. ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಈಗ ಬಾಣಲಿ ಒಳಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ತಕ್ಷಣ ಈರುಳ್ಳಿ ಹಾಕೋಣ. ಇದಕ್ಕೇನು ಸಾಸಿವೆ, ಜೀರಿಗೆ ಅವೆಲ್ಲ ಏನೂ ಹಾಕ್ಕೊಳ್ಳಲ್ಲ. ಡೈರೆಕ್ಟಾಗಿ ಎಣ್ಣೆಗೆ ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳೋದು. ಈಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದರೊಳಗಡೆನೇ. ಈಗ ಯಾಕಂದರೆ ಬಾಕಿ ತರಕಾರಿ ಎಲ್ಲ ಬೆಂದಿದೆ, ಇವೆರಡು ಚೆನ್ನಾಗಿ ಬೆಂದ್ಕೋಬೇಕು. ಇನ್ನೂ ವಿಷಲ್ ಹೋಗಿಲ್ಲ. ಮೊದಲು ನಾನು ಹೋಗಿ ತಣ್ಣೀರಲ್ಲಿ ಹಿಡಿದು ಬಿಡ್ತಾ ಇದ್ದೆ. ಮೊನ್ನೆ ಯಾವುದೋ ಒಂದು ವೀಡಿಯೋ ನೋಡಿದೆ, ತಣ್ಣೀರಲ್ಲಿ ಹಿಡಿದ ತಕ್ಷಣ ಬ್ಲಾಸ್ಟ್ ಆಗಿಬಿಡ್ತು ಕುಕ್ಕರು. ಹಾಗೆ ಮಾಡಬಾರ್ದು ಅಂತ ಸ್ವಲ್ಪ ಬುದ್ಧಿ ಬಂತೀಗ. ಅದಕ್ಕೆ ಅದೇ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಈಗ ನೋಡಿ, ಇದೆಲ್ಲ ಮಾಕ್ಕೊಂಡಿದೆ. ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಇವಾಗ ಮೆಣಸಿನ್ಕಾಯಿ
ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಾಗಿಸಿ ಅದೆಲ್ಲ ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕ ಹುರ್ಕೋಬೇಕು ಅದರಲ್ಲೇ. ನೋಡಿ ಎಣ್ಣೆ ಬಿಡೋಕ್ಕೆ ಶುರುವಾಯಿತು. ಇವಾಗ ಟೊಮೊಟೊ ಪ್ಯೂರಿ ಹಾಕ್ಕೊಂಬಿಡೋಣ. ಅದು ಚೆನ್ನಾಗಿ ಆಗಬೇಕು, ಯಾಕಂದರೆ ಹಸಿ ಹಾಕಿರ್ತೀವಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈಗ ತಣ್ಣಗಾಗಿದೆ ಕುಕ್ಕರು, ಓಪನ್ ಮಾಡಿದ್ದೀನಿ. ಈಗ ಅದನ್ನು ಸ್ಮ್ಯಾಶ್ ಮಾಡ್ಕೊಂಬಿಡೋಣ ತರಕಾರಿನ. ಈ ಕಡೆ ನೋಡಿ ಎಣ್ಣೆನೂ ಬಿಟ್ಕೊಳ್ತಾ ಇದೆ, ಚೆನ್ನಾಗಾಯಿತು. ಇದನ್ನು ಕೂಡ ಯಾವುದು ಟೊಮೊಟೊ ಪ್ಯೂರಿ ಕೂಡ ಚೆನ್ನಾಗಿ ಆಗಿದೆ. ಈಗ ಎವರೆಸ್ಟು ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ 2 ಸ್ಪೂನು. ಯಾಕಂದರೆ ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಖಾರ ಇರುತ್ತೆ, ಇದನ್ನು ನೋಡ್ಕೊಂಡು ಹಾಕಬೇಕು. 2 ಸ್ಪೂನ್ ಸಾಕು. ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಕೆಂಪು ಕಾಣಿಸುತ್ತೆ. ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಕೆಂಪು ಕಲರು, ಬಟ್ ಇನ್ನೂ ಕೆಂಪಗೆ ಬಂದಿದೆ. ನೋಡಿ ಸ್ಮ್ಯಾಶ್ ಮಾಡ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ತೆ. ಈಗ ಚೆನ್ನಾಗಿ 1-2 ಸಲ ಕುದೀಲಿ. ಅದು ನೋಡ್ಕೊಂಡು ಉಪ್ಪು ಹಾಕಬೇಕು, ಯಾಕಂದರೆ ತರಕಾರಿ ಬೇಯುವಾಗಲೂ ಉಪ್ಪು ಹಾಕಿರ್ತೀವಿ. ಚೂರು ನೀರು ಹಾಕ್ಕೊಳ್ಳೋಣ. ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ಇದನ್ನು, ಆಮೇಲೆ ಆರಿದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡೆ. ಈಗ ಅದು ಹೇಗೂ ಕುಕ್ಕರ್ ತೊಳೆದು ಹಾಕಬೇಕಿತ್ತು, ಹಾಕಿದ್ದೀನಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಆಯ್ತು. ಇನ್ನೇನಿದು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸೋದು ಅಷ್ಟೇ. ಇನ್ನು ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕು ಅಂದರೆ ಇನ್ನೊಂಚೂರು ಉಪ್ಪು ಹಾಕಿ, ಇಲ್ಲ ಅಂತಂದರೆ ಸಾಕು ಅಂದರೆ ಬಿಟ್ಬಿಡಿ. ಈಗ ಒಂಚೂರು ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಹಾಕಿದ್ರೇ ಟೇಸ್ಟ್ ಇದಕ್ಕೆ. ನಾನು ತುಂಬ ಏನು ಹಾಕಲ್ಲ, ಸ್ವಲ್ಪನೇ ಹಾಕ್ಕೊಳ್ಳೋದು ಅಷ್ಟೇ. ಆಯ್ತಿದೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದೇನು ತುಂಬ ಕುದಿಸ್ಬೇಕು ಅಂತೇನಿಲ್ಲ, ಯಾಕಂದರೆ ಬೆಂದಿರೋ ತರಕಾರಿ, ಬೆಂದಿರೋದು ಈರುಳ್ಳಿ ಎಲ್ಲ ಆಗಲೇ ನಾವು ಪ್ಯೂರಿ ಗೀರಿ ಎಲ್ಲನೂ ಕೂಡ ಕ್ಲೀನಾಗಿ ಕುದಿಸ್ಕೊಂಡಿದ್ದೀವಿ. ಈಗ ಸುಮ್ಮನೆ ಅದ್ರ ಜೊತೆಗೆ ಬ್ಲೆಂಡ್ ಆಗಲಿ ಅಂತ ಬಿಡೋದು 1-2 ನಿಮಿಷ. ಆಯ್ತು. ಈಗ ಸ್ಟವ್ ಆಫ್ ಮಾಡಿಕೊಂಡೆ, ಕ್ಲೀನಾಗೆಲ್ಲ ಒರೆಸ್ಕೊಂಡು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಬಾಜಿ ರೆಡಿ ಆಯಿತು. ಇಷ್ಟೇ. ಇದು ತುಂಬ ಈಸಿ ಇದೆ ಮಾಡೋದು, ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಾಡ್ಕೊಂಡು ತಿಂದು ನೋಡಿ. ನೋಡಿ ಹೇಗೆ ಅನಿಸುತ್ತೆ ನೋಡಿ, ಮಾಡಿ ನೋಡಿ ಹೇಳಿ ನನಗೆ. ಓಕೆನಾ? ಥ್ಯಾಂಕ್ ಯು.